ಸಾಂಸ್ಕೃತಿಕ ನೀತಿ ಶಾಲೆಗಳಿಗೆ ಬೇಕು. ಶಾಲೆಗಳು ವಿದ್ಯಾರ್ಥಿಗಳಲ್ಲಿ ಸಂವೇದನವನ್ನು ಉಂಟು ಮಾಡಬೇಕು. ಮಕ್ಕಳು ಮಾತನಾಡುವ ಪ್ರತಿಯೊಂದು ಮಾತು ಕೇವಲ ಪದಗಳಲ್ಲ. ಆ ಮಾತಿನ ಹಿಂದೆ ಅವರ ಆಂತರಿಕ ಸಂವೇದನೆ, ಅನುಭವ ಮತ್ತು ಮನಸ್ಥಿತಿ ಅಡಗಿರುತ್ತದೆ. ಮಕ್ಕಳಲ್ಲಿ ಸೂಕ್ಷ್ಮ ಪ್ರವೃತ್ತಿಯನ್ನು ಬೆಳೆಸುವ ಮಹತ್ವದ ಕಾರ್ಯಕ್ರಮವೇ ಸಾಹಿತ್ಯೋತ್ಸವ ಎಂದು ಜನಪದ ವಿದ್ವಾಂಸ, ಜನಪದ ವಿಶ್ವವಿದ್ಯಾನಿಲಯ ವಿಶ್ರಾಂತಿ ಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅಭಿಪ್ರಾಯಪಟ್ಟರು. ಅವರು ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ದೇರಳಕಟ್ಟೆ ಗ್ರೀನ್ ಗ್ರೌಂಡ್ನ ಡಾಕ್ಟರ್ ಪಾಲ್ಚಡಿ ರಾಮಕೃಷ್ಣ ಆಚಾರ್ ವೇದಿಕೆ, ಡಾಕ್ಟರ್ ವಾಮನ ನಂದಾವರ ಸಭಾಂಗಣದ ಡಾಕ್ಟರ್ ಪಾಲ್ಚಡಿ ರಾಮಕೃಷ್ಣ ಆಚಾರ್ ವೇದಿಕೆಯಲ್ಲಿ ಜರುಗಿದ ಕರಾವಳಿ ಕರ್ನಾಟಕ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ 2025 ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ರಾಜ್ಯಾಧ್ಯಕ್ಷರು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಮಾತನಾಡಿದರು. ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಧನಂಜಯ ಕುಂಬ್ಳೆ ಅವರು ಮಾತನಾಡಿ, ಇಂಗ್ಲಿಷ್ ಶಾಲೆಗಳಿಗೆ ಕನ್ನಡದ ದೀಕ್ಷೆ ಕೊಡಬೇಕು. ಇಂಗ್ಲಿಷ್ ಭಾಷೆ ಕಲಿಸಿ ಕನ್ನಡ ಸಂಸ್ಕೃತಿ ಬೆಳೆಸಿ ಸೌಹಾರ್ದದ ಸಮಾಜವನ್ನು ಕಟ್ಟಬೇಕು. ಕರಾವಳಿ ಎಂದು ವಿಘಟನೆಯ ಬೆಂಕಿ ಕೂಡ ನಾಟಲ್ಲ, ಸೌಹಾರ್ದದ ದೀಪ ಬೆಳಗಿಸಿದ ನಾಡು ಎಂದರು. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಮಾತನಾಡಿ, ಶಾಲೆಗಳು ಕೇವಲ ಪಠ್ಯ ಬೋಧನೆಗೆ ಮಾತ್ರ ಸೀಮಿತವಾಗಿರದೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾದ ಶಿಕ್ಷಣವನ್ನು ನೀಡಬೇಕಾಗಿದೆ ಎಂದರು. ಸಮ್ಮೇಳನಾಧ್ಯಕ್ಷ ಲೇಖಕ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಮಾತನಾಡಿ, ಗೋಡೆ ಶಾಲೆಯ ಶಿಕ್ಷಣ ಪಡೆಯುವವರೆಗೂ ಲೋಕಶಾಲೆಯ ಶಿಕ್ಷಣ ದೊರಕುವಂತಾಗಲಿ. ಆಕಾರ ಕೇಂದ್ರಿತ, ಅಂಕ ಕೇಂದ್ರಿತ, ಯಂತ್ರ ಕೇಂದ್ರಿತ ಶಿಕ್ಷಣ ಇಂದು ಸಂವೇದನಾ ಶೂನ್ಯ ವಿದ್ಯಾರ್ಥಿಗಳನ್ನು ರೂಪಿಸ್ತಾ ಇದೆ. ನಮ್ಮ ನಾಡು, ನುಡಿ, ಸಂಸ್ಕೃತಿ, ಪರಂಪರೆಯನ್ನು ಪರಿಚಯಿಸುವ, ಮನದ ಮಾಲಿನ್ಯವನ್ನು ನೀಗುವ ಶಿಕ್ಷಣ ಮಕ್ಕಳಿಗೆ ದೊರಕಲಿ ಎಂದರು. ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷ ರವೀಂದ್ರ ರೈ ಕಲಿಮಾರು ಮೆರವಣಿಗೆಗೆ ಚಾಲನೆಯನ್ನು ನೀಡಿದರು. ದೇರಳಕಟ್ಟೆ ರತ್ನ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿ ರತ್ನಾವತಿ ಪಿ ಶೆಟ್ಟಿ ಧ್ವಜಾರೋಹಣ ನೆರವೇರಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂಪಿ ಶ್ರೀನಾಥ್, ಕರ್ನಾಟಕ ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಕಾರ್ಯದರ್ಶಿ ಸುಡಿ ಸುರೇಶ್ ಬೆಂಗಳೂರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಯುಕ್ತ ದೇರಳಕಟ್ಟೆ ಬೆಳ್ಮಾ ಪಂಚಾಯತ್ ವಟಾರ ಶ್ರೀ ಅಯ್ಯಪ್ಪ ದೇವಸ್ಥಾನದಿಂದ ಪೂರ್ಣಕುಂಭ, ಕಲಶ, ಚೆಂಡೆ ವಾದನ, ಕೊಂಬು ಕಹಳೆ, ಕಂಸಾಲೆ, ಹಾಲಕ್ಕಿ, ವೀರಗಾಸೆ, ಹುಲಿವೇಷ, ಪೂಜಾ ಕುಣಿತ, ಬಣ್ಣದ ಕೊಡೆಗಳು ಹಾಗೂ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳ ಜೊತೆಗೆ ಸಮ್ಮೇಳನಾಧ್ಯಕ್ಷರ ಭವ್ಯ ಮೆರವಣಿಗೆ ಜರುಗಿತು. ರತ್ನ ಎಜುಕೇಷನ್ ಟ್ರಸ್ಟ್ ಉಪಾಧ್ಯಕ್ಷ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು, ಕಾರ್ಯದರ್ಶಿ ಸೌಮ್ಯ ಆರ್ ಶೆಟ್ಟಿ, ಮುಖ್ಯೋಪಾಧ್ಯಾಯಿನಿ ನಹಿಮಾ ಅಮೀದ್, ಶಾಲಾ ವಿದ್ಯಾರ್ಥಿ ನಾಯಕ ಭವೇತ್ ಸುವರ್ಣ ಇದ್ರು. ರತ್ನ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನವನೀತ್ ಶೆಟ್ಟಿ ಕದ್ರಿ ನಿರೂಪಿಸಿದ್ರು. ಉಳಿಸಬೇಕು, ಕನ್ನಡ ಮಾಧ್ಯಮವನ್ನು ನಾವು ಉಳಿಸಬೇಕು ಅಂತ ಹೇಳ್ತಾ ಬರುವ ಹರಿಕೃಷ್ಣ ಪುನರೂರವರು ಎಷ್ಟು ಕಷ್ಟದಲ್ಲಿ ಅನಾರೋಗ್ಯ ಇದ್ದರೂ ಅದನ್ನು ವಯೋಸಹಜ ಅಂತ ಹೇಳೋದು ನಾವು, ಹಾಗಿದ್ದರೂ ಕೂಡ ಬಂದಿದ್ದಾರೆ. ನೀವು ನೋಡಿದ್ದೀರಿ ಅವರು ಪಾಲ್ಗೊಂಡದ್ದನ್ನು. ಅವರು ಮಾತಾಡೋದಕ್ಕೆ ಬಂದಿದ್ದಾರೆ ಅಂತ ಅಲ್ಲ, ಅದು ಇಂಥ ಒಂದು ಕಾರ್ಯಕ್ರಮವನ್ನು ಬಂದು ನೋಡಿ ಹರಸಬೇಕು ಅಂತ. ಇದು ಅವರಿಗೆ ಹರಸುವ, ನಮ್ಮೆಲ್ಲರನ್ನ ಹರಸುವುದಕ್ಕೆ, ನಿಮ್ಮೆಲ್ಲರನ್ನ ಹರಸುವುದಕ್ಕೆ, ಈ ಸಂಸ್ಥೆಯನ್ನು ಹರಸುವುದಕ್ಕೆ ಅವರು ಬಂದಿದ್ದಾರೆ. ಅಂದರೆ ಅದು ಆಂಗ್ಲ ಮಾಧ್ಯಮ ಶಾಲೆಯಾದರೂ ಕೂಡ ಕನ್ನಡ ನಾಡು ನುಡಿಯ ಪ್ರೀತಿಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಅಂತ ತೋರಿಸುವುದಕ್ಕೋ ಎನ್ನುವ ಹಾಗೆ ಹರಿಕೃಷ್ಣ ಪುನರು ಇಲ್ಲಿದ್ದಾರೆ. ಅದು ಒಂದು. ಅವರ ತಾಯಿ ಬಹುಶಃ ಈ ಸಂಸ್ಥೆ ಹೊಂದಿರುವ ಒಂದು ತಾಯಿತನದ ಹಂಬಲ ಹೇಳ್ತೇವೆ, ಒಂದು ತಾಯಿತನದ ಪ್ರೀತಿ ಅಂತ ಹೇಳ್ತೇವೆ, ಅದರ ಪ್ರತೀಕವಾಗಿ ಅವರು ಇಲ್ಲಿ ಬಂದಿದ್ದಾರೆ. ಆರಂಭದಲ್ಲಿ ರವೀಂದ್ರ ಶೆಟ್ಟಿ ಹೇಳಿದರು, ಕೇಳ್ತಾರಂತೆ ವರ್ಷ ನಮ್ಮೆ ಎಂಚ ರಿಸಲ್ಟ್ ಪೂರ ಎಂಚೊಂಡು ಏತ್ತು ಜನ ಪಾಸ್ ಆಗ್ತೀರಿ, ಜೋಕ್ಲು ಏತ್ತು ಬರ ಪುಣ್ಯೋಡು ಪೈಲಾತಿರಂದಕ್ಕೇನು ಜೇರಾರು, ಜೋಕ್ಲು ಫೈಲಾಪುಣಕ್ಕೇನು ಜೇರಾರು, ರೇವಣಗಳು ಫೈಲಾಪುರ ಪ್ರಶ್ನೆ ಇಜ್ಜಿಂದು ಹೋಜಿಡು ಬಹುಶಃ ಮಾತ ಪಾಸೆ ಇತ್ತದ ಕಾಲೋಡು ಫೈಲಾಪನೇ ಭಾರಿ ಭಂಗ, ಫೈಲಾಪನೇ ಭಾರಿ ಭಂಗ, ಪಾಸಾಪನ ಸುಲಭ ಇತ್ತೆ. ಆಂಡಲ ಶಾಲೆ ಎಲ್ಲ ಮಕ್ಕಳು ಒಂಥರ ತನ್ನ ಮಕ್ಕಳೇ ಎನ್ನುವ ಹಾಗೆ ನೋಡುವ ಈ ತಾಯ್ತನದ ಹಂಬಲ ಇದೆಯಲ್ಲ, ಈ ತಾಯ್ತನದ ಪ್ರೀತಿ ಇದೆಯಾ, ಮಮತೆ ಇದೆಯಲ್ಲ, ವಾತ್ಸಲ್ಯ